ನಿಮ್ಮಲ್ಲಿ ಟೀಚರ್ಸ್ ಮನವಿ ಮಾಡ್ಕೊಳ್ಳೋದು ದಯಮಾಡಿ ಮಕ್ಕಳನ್ನ SLC ಪಾಸ್ ಆದರೆ 95% ಹೋದ್ರೆ ಆ ಮಗುನ ಅಡಾಪ್ಟ್ ಮಾಡ್ಕೊಂಡು ಅವ್ನು ಯಾರು ಇಂಜಿನಿಯರ್ ಆಗ್ತಾನೋ ಡಾಕ್ಟರ್ ಆಗ್ತಾನೋ ಏನ್ ಮಾಡ್ತಾನೋ ನನ್ನ ಜವಾಬ್ದಾರಿ ಅಂತ ಹೇಳಿ ಆ ಟೈಮಲ್ಲಿ ನೋಡ್ಕೊಂಡ್ರೆ ಟಾಪರ್ ಯಾರಿದ್ದಾರೆ 97% ಯಾರಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು 2 ವೀಲರ್ ಕೊಡಿಸಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ನೋಡಿದ್ರೆ ಅದೇ ಸೈನ್ಸಲ್ಲಿ ಒಂದೇ ಮಗು ಯಾರು ರೂಪ ಅಂತ ಒಂದೇ ಮಗು 97.7% ನಾನೆಲ್ಲ ನೋಡಿ ನಾನೇ ಇದು ಮಾಡಿದೆ. ಅನ್ಶಿಪ್ಟಲ್ಲಿ 95% ಕೊಟ್ಟು ಇಷ್ಟೆಲ್ಲ ಅಲ್ಪಸಂಖ್ಯಾತರ ಮಕ್ಕಳು ಓದಿ ಒಬ್ಬರು ಇಬ್ಬರು ಕೊಟ್ಟರೆ ಸರಿ ಹೋಗಲ್ಲ. ಎಲ್ಲ ಮಕ್ಕಳು ಮಕ್ಕಳು ಓದಿಲ್ಲ. ಯಾರ್ಯಾರು ಮಕ್ಕಳು SLC ಅಲ್ಲಿ PUC ಸೈನ್ಸ್ ಅಲ್ಲಿ PUC ಕಾಮರ್ಸ್ 54 ಮಕ್ಕಳಿಗೆ ನನ್ನ ಕಡೆಯಿಂದ डायरेक्टरेट ऑफ माइनॉरिटीज़ के ज़ेर एहतमाम प्रतिभा पुरस्कार तकरीब से खिताब करते हुए हाउसिंग और अक़लियती बहबूद के वज़ीर ज़मीर अहमद ख़ान ने कहा कि तालीम ज़िंदगी का असासा है। महकमा अक़लियती बहबूद का वज़ीर बनने के बाद मैंने तालीम पर ज़्यादा तवज्जो मरकूज़ की है। 3,200 करोड़ रुपए के कुल बजट में से 1,488 करोड़ रुपए तालीम के लिए मुख्तस किए हैं। तलबा को तालीम पर ज़्यादा तवज्जो देनी चाहिए ताकि उनका मुस्तक़बिल रोशन हो सके। इस तकरीब में अक़लियती कमीशन के चेयरमैन निसार अहमद, वक्फ बोर्ड के चेयरमैन अनवर बादशाह, उर्दू अकेडमी के चेयरमैन मोहम्मद अली क़ाज़ी, KMDC के चेयरमैन अल्ताफ़ खान, महकमे के सेक्रेटरी मनोज जैन, डायरेक्टर जीलानी मुकाशी और वज़ीर के स्पेशल ऑफिसर सरफराज खान मौजूद थे। ಅದು ಬಹಳ ಬಡವರು ಮಕ್ಕಳು. ಈಗ ಹಾಸ್ಟೆಲ್ ನಾನು ಹೋಗಿದ್ದೀನಿ. ನನ್ನ ಮಕ್ಕಳು ಆದಮೇಲೆ ಬಹಳ ಹಾಸ್ಟೆಲ್ಗಳು ವಿಸಿಟ್ ಕೊಟ್ಟಿದ್ದೀನಿ. ನಾನು ಹಾಸ್ಟೆಲ್ ವಿಸಿಟ್ ಮಾಡಿ ನಾನು 1 ವರ್ಷದಲ್ಲೇ 1 ವರ್ಷ ಇರ್ತಿಲ್ಲ ಇತ್ತು. ನಮ್ಮ ಸರ್ಕಾರ ಬಂದು ನನ್ನ ಮಕ್ಕಳು ಆದಮೇಲೆ ಕನಿಷ್ಠ ನಾವು 11 ಜನನ ಸಸ್ಪೆಂಡ್ ಮಾಡಿದ್ವಿ. ಹಾಸ್ಟೆಲಲ್ಲಿ ಯಾರು ಸರಿ ನೋಡಿಲ್ಲ, ಎಲ್ಲಿ ಕಂಪ್ಲೇಂಟ್ ಬಂದಿದೆ 11 ಜನ ನಾನು ಸಸ್ಪೆಂಡ್ ಮಾಡಿದ್ದೆ. ಅದರಲ್ಲಿ ಕನಿಷ್ಠ 7 ಜನ ರಿಮೂವ್ ಮಾಡಿ 4 ಜನಕ್ಕೆ ಇದುವರೆಗೂ ರಿಮೂವ್ ಮಾಡಿಲ್ಲ. ಆ 300 ಒಂದು ಹಾಸ್ಟೆಲ್ ಇದೆ, ರೆಂಟಲ್ ಹಾಸ್ಟೆಲ್ ಇತ್ತು. ನಮ್ಮ ಸ್ವಂತ ಹಾಸ್ಟೆಲ್ ಕಟ್ತಾ ಇತ್ತು, ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆ ಕಾರಣಕ್ಕೆ ರೆಂಟಲ್ ಹಾಸ್ಟೆಲ್ ಇತ್ತು. ಆ ವ್ಯವಸ್ಥೆ ನೋಡಿ ಮಾಡಲು ಮಕ್ಕಳ ಜೊತೆ ನಡೀತಾ ರೀತಿ ನೋಡಿ ಅವ್ರ ತೊಂದರೆ ನೋಡಿ ಇದ್ದೋರು ಏನೇನೋ ರೆಕಮೆಂಡ್ ಮಾಡಿದ್ರು ನಾನು ಇದ್ದೋರು ರಿಮೂವ್ ಮಾಡಿಲ್ಲ, ಹಂಗೆ ಸಸ್ಪೆನ್ಷನ್ ಇಟ್ಟಿದ್ದೀನಿ. ಈಗ ದಯಮಾಡಿ ಕೇಳೋಣ, ನಾನು ಟೀಚರ್ಸ್ ಬಂದಿದ್ದ ಟೀಚರ್ಸ್ ಬಂದಿದ್ದಾರೆ, ಪ್ರಿನ್ಸಿಪಲ್ ಬಂದಿದ್ದಾರೆ. ಈ ಮಕ್ಕಳು ಹಾಸ್ಟೆಲ್ ಬರೋದು ಅಲ್ಪಸಂಖ್ಯಾತರಿಗೆ SC ಮಕ್ಕಳು ಹಾಸ್ಟೆಲ್ಗೆ ಬರ್ತಾರೆ. ಅವ್ರ ಮನೆಯಲ್ಲಿ ಅನುಕೂಲ ಐತಿ, ಚೆನ್ನಾಗಿದ್ದು ನಮ್ಮ ತಗೊಂಡು ಕೊಡ್ತಾ ಇದ್ದವರು. ಅವ್ರ ಕಷ್ಟ ತೊಂದರೆ ನಮ್ಮಲ್ಲಿ ಬರೋದು. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಬಂದ್ ಮಾಡ್ಕೊಡ್ತೀನಿ. ಆ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ರೀತಿಯಲ್ಲಿ ನೋಡ್ಕೊಂಡ್ರೆ ಅವ್ರಿಗೆ ಅವ್ರಿಗೆ ನಮ್ಮ ಸ್ಕೂಲ್ ಬರೋರು ಗೌರ್ಮೆಂಟ್ ಸ್ಕೂಲ್ ಹೇಗೆ ಬರ್ತಾರೆ. ಶ್ರೀಮಂತ ಏನ್ ಮಾಡಿದ್ರು, ಶ್ರೀಮಂತ ಸ್ಕೂಲ್ ಟೀಚರ್ಗಳು ಇದ್ದಾರಲ್ಲ, ಟೀಚರ್ ಬಹಳ ಚೆನ್ನಾಗಿದೆ. ಈಗ ನಿಮ್ಮ ಸ್ಕೂಲಲ್ಲಿ ಬರ್ತಾರೆ ಮಕ್ಕಳು, ಹೈಸ್ಕೂಲ್ ಇರಲಿ ಕಾಲೇಜ್ ಇರಲಿ ಯಾವ್ದಾರ ಇರಲಿ, ಈ ಮಕ್ಕಳು ಬರ್ತಾ ಇರಲಿಲ್ಲ. ನಿಮ್ಮಲ್ಲಿ ಯಾವ ಶ್ರೀಮಂತರು ಮಕ್ಕಳು ಬರ್ತಾರೆ ನಮ್ಮ ಸ್ಕೂಲ್ಗೆ? ಶ್ರೀಮಂತರು ಬರ್ತಾರೆ, ಯಾರು ಬರೋದು? ಬಡವ್ರ ಮಕ್ಕಳು ತಾನೆ. ಬಡವ್ರ ಮಕ್ಕಳು ಶಕ್ತಿ ಇಲ್ಲ, ಪ್ರೈವೇಟ್ ಸ್ಕೂಲ್ ಕಲಿಸೋದಂತೆ ನಿಮ್ಮಲ್ಲಿ ನಮ್ಮಲ್ಲಿ ಹೋಗೋದು ಅವ್ರು ಬರೋದು. ದಯಮಾಡಿ ಅಂತ ಟೀಚರ್ಸ್ನ ನಾನು ಮನವಿಯನ್ನು ರಿಕ್ವೆಸ್ಟ್ ಮಾಡ್ಬೋದು. ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಂಚೆ ಹೇಳಿದೆ, ವಿದ್ಯಾಭ್ಯಾಸ ಇಲ್ಲಂದ್ರೆ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಬಹಳ ಜನ ವಿದ್ಯಾಭ್ಯಾಸ ತಗೊಂಡು ಇಲ್ಲೇ ಬಹಳ ಜನ ಬೇರೆ ಬಂದಿದ್ದಾರೆ. ಈ ಸರ್ಪ್ರಾಸ್ ಅವರು ನಾನು ಒಂದೇ ಸ್ಕೂಲಲ್ಲಿ ಪೊಲೀಸ್ ಸ್ಕೂಲ್ ಅಂತ ಇತ್ತು, ಜಯನಗರದಲ್ಲಿ ಪೊಲೀಸ್ ಸ್ಕೂಲ್ ಅಂತ ಇತ್ತು. ಒಂದೇ ಸ್ಕೂಲಲ್ಲಿ ನಾನು ಸರ್ಪ್ರಾಸ್ ಬಂದಿದ್ದು. ನನ್ನಲ್ಲೂ ಸರ್ಪ್ರಾಸ್ ವ್ಯತ್ಯಾಸ ಬಂದಿದೆ. ನಾನು 10ನೇ ಕ್ಲಾಸಲ್ಲಿ ನನ್ನ ವಿದ್ಯಾಭ್ಯಾಸ ನಿಲ್ಲಿಸ್ಬಿಟ್ಟೆ. ಸರ್ಪ್ರಾಸ್ ಮುಂದೆ ಹೋಗಿ ಈಗ ಒಂದು ಅಧಿಕಾರಿಯಾಗಿ ಮುಂದೆ ಬಂದಿದ್ದಾರೆ. ಏನು ಬೇಕಾದ್ರೆ ನಾವು ಅವ್ರನ್ನ ಕೇಳೋಣ. ನನ್ನ ವಿದ್ಯಾಭ್ಯಾಸ ಇಲ್ಲ. ಹಾಗೆ IPS ಆಫೀಸರ್ ಆಗಿ ರಿಟೈರ್ಡ್ ಆದರು. ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾರೋ ವಿಚಾರವರು ಇವರು ಮೈನಾರಿಟಿ ಕಮಿಷನ್ ಚೇರ್ಮನ್ ಮಾಡಿದ್ದಾರೆ. ಈ ಮನೋಜ್ ಇರಲಿ, ಜೀಲಾನಿ ಅವರಿರಲಿ, ಎಲ್ಲ ವಿದ್ಯಾಭ್ಯಾಸ ಪಡ್ಕೊಂಡಿದ್ದ ಕಾಲಿಗೆ IAS EAS IPS ಅದು ಮಾಡೋದು ಯಾರು? ದೇವರಾದ್ಮೇಲೆ ನೀವು ಟೀಚರ್ಸ್ಗಳು ಮಾಡ್ಬೋದು. ಆ ಮಕ್ಕಳನ್ನ ದಯಮಾಡಿ
ನಿಮ್ಮ ಕೈಗೆ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಆ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ತಿಳ್ಕೊಂಡು ನಿಮ್ಮ ಮಕ್ಕಳನ್ನ ಓದಿಸ್ಬೇಕು. ಅವ್ರನ್ನ ನಿಮ್ಮ ಮನೆ ನೋಡಿ ಎಲ್ಲೋ ರೈತರು ನಾನು ಕೇಳ್ಕೊಂಡೆ, ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ರೈತರು ಎಲ್ಲೋ ಮಕ್ಕಳಿಗೆ ಓದಿದ್ರೆ ಐದು ಮಕ್ಕಳಿಗೆ ಬೇರೆ ಮಕ್ಕಳು ಮೊನ್ನೆ ಬೆಳಗಾಮಲ್ಲಿ ಯಾರೋ ಟೀಚರ್ ಇರ್ತದೆ, ಸಿಕ್ಕಾಪಟ್ಟೆ ಮಕ್ಕಳು ಹೊಡೆಯೋದಂತೆ. ಅವರು ಮಾತಾಡೋ ಹೊಡೆಯೋದು ಮಕ್ಕಳಿಗೆ. ನಿಮ್ಮ ಮಕ್ಕಳಿಗೆ ಹೊಡೆದಿರಾ? ನಿಮ್ಮ ಮಕ್ಕಳಿಗೆ ಹೊಡೆದಿದ್ರಮ್ಮ? ನಿಮ್ಮ ಮಕ್ಕಳಿಗೆ ಹೊಡೆದಿದ್ದೀರಿ? ನಮ್ಮ ಮಕ್ಕಳನ್ನ ಯಾರು ಹೊರಗೆ ಏನಾಗ್ತದೆ? ಪ್ರಾಣ ಆಗ್ತದೆ ನೋಡಿ. ಆ ಟೀಚರ್ಸ್ಗೆ ಸಸ್ಪೆಂಡ್ ಆಗಿ ನಿಮ್ಮಲ್ಲಿ ಕೈಲೂ ಟೀಚರ್ಸ್ ಮನವಿ ಮಾಡ್ಕೊಳ್ಳೋದು. ದಯಮಾಡಿ ಮಕ್ಕಳನ್ನ ಯಾವ ನೀವು ಮಕ್ಕಳನ್ನ ಯಾರನ್ನ ಇಲ್ಲಿ ಈಗ ಮಕ್ಕಳಿಗೆ ನಾವು ಪ್ರೀತಿಯಿಂದ ಹೇಳಿದ್ರೆ ಕೇಳ್ಕೊಳ್ತಾರೆ. ಬಡದಿ ಹೇಳಿದ್ರೆ ಕೇಳ್ತಾರೆ ಮಕ್ಕಳು. ಇನ್ನೊಂದು ಏನಾಗ್ತಾರೆ, ಇನ್ನೊಂದು ಇದಾಗ್ತಾರೆ, ಏನಂದ್ರೆ ದಾಟಿ ಆಗಿರ್ತಾನೆ, ಸಿಡ್ತಾರ ಆಗ್ತಾರೆ. ಆ ಕಾರಣಕ್ಕೆ ಏನು ಪ್ರೀತಿ ವಿಶ್ವಾಸದಿಂದಲೇ ಕೆಲಸ ಮಾಡ್ಕೊಳ್ಳೋದು ಸಾಧ್ಯ. ನಿಮ್ಮ ಟೀಚರ್ಸ್ ಅನ್ನ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ನಿಮ್ಗಳಲ್ಲಿ ಆ ಮಕ್ಕಳನ್ನ ದೇವರು ನೋಡಿಸಿ ಅವ್ರ ಭವಿಷ್ಯ ನಿಮ್ಮ ಕೈಯಲ್ಲಿ. ದೇವರಾದಲ್ಲಿ ಯಾಕೆ ಹೇಳಿದೆ? ನಿಮ್ಮ ಕೈಯಲ್ಲಿ ಭವಿಷ್ಯಗಳು. ಆ ಮಕ್ಕಳನ್ನ ಪ್ರೀತಿಯಿಂದ ಓದಿಸಿ ಅವ್ರನ್ನ ಎದುರು ಬೆಳೆದ್ರೆ ಅದ ಪುಣ್ಯ ನಿಮಗೂ ಸಿಗ್ತದಂತ ಹೇಳ್ತಾ, ನಿಮ್ಗೆ ಈಗಾಗಲೇ ನಾವು ಸನ್ಮಾನ ಕಾರ್ಯಕ್ರಮ ಸ್ಟೂಡೆಂಟ್ಗೆ 54 ದಿನ ಹಮ್ಮಿಕೊಂಡು ಮೊದಲನೇದಾಗಿ ಸರ್ಕಾರ ವತಿಯಿಂದ ಇವತ್ತು 10,000 ಬಹುಮಾನ ಕೊಡಬೇಕಂತ 10,000 ಬಹುಮಾನ ಕೊಡ್ತೀವಿ. SLC ಕೊಡ್ತೀವಿ. PU-ಗೆ 15,000 ಕೊಡಬೇಕಂತ ಮೊದಲನೇದಾಗಿ ಕೊಡಬೇಕಾಗ್ತೀವಿ. ಏನಂದ್ರೆ ಏನೋ ಒಂದು ಎಂಕರೇಜ್ ಮಾಡಿ ಮುಂದೆ ಬೇರೆ ಮಕ್ಕಳು ಓದಿ ನಮಗೆ ಬಹುಮಾನ ಸಿಗ್ತದೆ, ನಮಗೂ ಸನ್ಮಾನ ಮಾಡ್ತಾರಂತ ಆ ಹಿನ್ನೆಲೆಯಲ್ಲಿ ಅವರು ಮುಂದೆ ಬರಲಿ ಅಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿರೋದು. ಅದ್ರ ಜೊತೆಗೆ ಇವತ್ತು 34 ಜನ ಟೀಚರ್ಸ್ಗೂ ಮಾಡಿದ್ವಿ. ನಾವು ಟೋಟಲ್ ನನ್ನ ಅನಿಸಿಕೆ 54,000 ಟೋಟಲ್ ಟೀಚರ್ಸ್ ಇರುತ್ತೆ. 5,850 ಟೀಚರ್ಸ್ ಮಾತ್ರ ನಾವು ಸನ್ಮಾನ ಮಾಡಬೇ ಪರ್ಫಾರ್ಮೆನ್ಸ್ ಅಂತ ಹೇಳಿ ಮಾಡಿರೋದು. 5,032 ಅಟ್ಲೀಸ್ಟ್ 10% ಆದ್ರೆ ಎಷ್ಟಾಗ್ತದೆ? 10% ಅಂದ್ರೆ ಎಷ್ಟಾಗ್ತದೆ? 5 ಜನ ಆಗ್ತಾರೆ. 10% ಆದ್ರು ಅಂದ್ರೆ ಅದು ಒಂದು ಎಲ್ಲೋ ಹೋದ್ರೆ ನಾನು ನೋಡಿದೆ. ಬರೀ 34 ಜನ ಟೀಚರ್ಸ್ಗೆ ಮತ್ತು ಪ್ರಿನ್ಸಿಪಾಲ್ಗಳಿಗೆ ಸನ್ಮಾನ ಮಾಡಿದ್ವಿ. ಈ ಬಾರಿ ನಾನು ಪ್ರಯತ್ನ ಮಾಡಿದೆ. ಅವ್ರಿಗೇನೋ ಒಂದು ಬಹುಮಾನ ಕೊಡಬೇಕಾಗ್ತದೆ, ಕ್ಯಾಶ್ ಪ್ರೈಸ್ ಕೊಡಬೇಕಾಗ್ತದೆ ಅಂತ ಅದು ಸರ್ಕಾರ ವತಿಯಿಂದ ಸಾಧ್ಯ ಇಲ್ಲ ಕಾರಣಕ್ಕೆ ಬರೋ ವರ್ಷದಲ್ಲಿ ಅವರು ಒಳ್ಳೆ ಬಹುಮಾನ ಕ್ಯಾಶ್ ಪ್ರೈಸ್ ಆಗಿರ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ಆ ಕಾರಣಕ್ಕೆ ಇವತ್ತು ಏನು ಸನ್ಮಾನ ಮಾಡಬೇಕು 10,000 SLC ಮಕ್ಕಳಿಗೆ, PUC ಮಕ್ಕಳಿಗೆ 15,000 ಕೊಡ್ತೀವಿ. ನನ್ನ ಕಡೆಯಿಂದ ಸ್ಮಾರ್ಟ್ ವಾಚ್ ಅಂತ ಕೊಟ್ಟಿದ್ದೀವಿ. ನನ್ನ ಕಡೆಗೆ ಯಾಕಂದ್ರೆ ಮಕ್ಕಳು ಡೈಲಿ ಪೆಟ್ರೋಲ್ ಆಗಿ ಸ್ಕೂಲ್ ಹೋಗಿ ಸ್ಮಾರ್ಟ್ ವಾಚ್ ಅಂತ ಕೊಟ್ಟಿದ್ದೀವಿ. ಹೀಗೆ ಟೀಚರ್ ಹೋಗ್ತಿಲ್ಲ, ಇಲ್ಲ ಟೀಚರ್ ಗೊತ್ತಿಲ್ಲ, ನನ್ನ ವಾಚಿಂಗ್ ಟೈಮ್ ಗೊತ್ತಾಗಲ್ಲ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕರೆಕ್ಟ್ ಟೈಮ್ ಸ್ಕೂಲ್ ಹೋಗಿ ಅಂತ ಹೇಳ್ಬಿಟ್ಟು ಅವರು ಸ್ಮಾರ್ಟ್ ವಾಚ್ ಎಲ್ಲ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಟೀಚರ್ಸ್ ಮತ್ತು ಪ್ರಿನ್ಸಿಪಲ್ ಅವರು ಸ್ಮಾರ್ಟ್ ವಾಚ್ ಎಲ್ಲ ಕೊಟ್ಟಿದ್ದೀವಿ. ಇಷ್ಟೇ ನಾನು ತಗೊಂಡ್ರೆ ಹೆಚ್ಚಾಗಿ ಮಾತಾಡೋಲ್ಲ. ಊಟದ ಟೈಮ್ ಆಯಿತು. ಆ ವೆಹಿಕಲ್ ಅನ್ನ ನಾನು ಇದು ಮಾಡಿ ಎಲ್ಲ ಲಿಸ್ಟ್ ಮಾಡಿಬಿಟ್ಟು 30 ಲಿಸ್ಟ್ ಮಾಡಿಬಿಟ್ಟು ಆ ಡಿಸ್ಟಿಕ್ ಎಲ್ಲೆಲ್ಲಿದ್ದಾರೋ ಅಲ್ಲೇ ಸ್ಟೋರ್ ಬಿಟ್ಟು ಅಲ್ಲೇ ಕೊಡೋದ್ರೆ ವ್ಯವಸ್ಥೆ ಮಾಡಿ ನಾನು ಜವಾಬ್ದಾರಿ ವಹಿಸಿದ್ರು. ಅಲ್ಲೇ ಕೊಟ್ಟೆ ಮಾಡಬೇಕು. ಎಲ್ಲರಿಗೂ ಕೊಟ್ಟಾಗಿ ಇಲ್ಲೋಗಿ ಆಗಿದೆ. ನನ್ನ ಕಡೆಯಿಂದ ಮಕ್ಕಳು ಒಂದ್ಸತಿ ಫೋನಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಾ, ನಿಮಗೆಲ್ಲ ಬಡ ದೂರದಿಂದ ಬಂದಿದ್ದಾರ, ನಿಮಗೆಲ್ಲ ಒಳ್ಳೆಯದಾಗಿ ನಿಮಗೆಲ್ಲ ಊಟದಿಂದ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಾ, ನಿಮಗೆಲ್ಲ ಒಳ್ಳೆಯದಾಗಿ ಮಕ್ಕಳು ಭವಿಷ್ಯ. ನಾನು ಇನ್ನೊಂದು ಪದೇ ನಾನು ಹೇಳ್ತಿದ್ದೀನಿ, ಎಜುಕೇಶನ್ ಇಲ್ಲ ಅಂದ್ರೆ ಏನು ಮಾಡಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡೆ ನಿಮಗೆ ಸ್ಕೂಲ್ ಕಳಿಸೋದು. ಏನಕ್ಕೆ ಕಳಿಸ್ತಾರೆ ಸ್ಕೂಲ್? ನಿನ್ನ ನಾನು ಕಷ್ಟ ಈ ನಡುವೆ ಏನಾಗಿದೆ ಎಲ್ಲರೂ ನೋಡ್ತಾ ಇದ್ದೀನಿ. ಒಬ್ಬ ಆಟೋ ಚಾಲಕರಲ್ಲಿ ಕೂಲಿ ಮಾಡೋದ್ರಲ್ಲಿ ನಾನು ಕಷ್ಟ ಅನುಭವಿಸ್ತಾರೆ, ನನ್ನ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು, ಅವ್ನು ಚೆನ್ನಾಗಿ ಓದಬೇಕು, ಎದುರು ಬೆಳಿಬೇಕಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ತಂದೆ ತಾಯಿ ಒಂದು ಕನಸು ಆಸೆ ಇಟ್ಕೊಂಡು ನಿನ್ನ ಸ್ಕೂಲ್ ಕಳಿಸಿದ್ದಾರೆ. ಇವತ್ತು ಅವ್ರು ಚೆನ್ನಾಗಿ ಎಜುಕೇಶನ್ ಆಗಿ ಚೆನ್ನಾಗಿ ಓದಿ ಮಾಡಿ ಬೆಳೆದ್ರೆ ನಿಮ್ಮ ತಂದೆ ತಾಯಿ ಜೊತೆ ಇನ್ನೂ 4 ಜನರಿಗೆ ನೀವು ಸಹಾಯ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ನಿಮ್ಮ ತಂದೆ ತಾಯಿಗೋಸ್ಕರ ಚೆನ್ನಾಗಿ ಓದಿ ಎತ್ತಿಗಳು ಬೆಳಿಬೇಕು. ಯಾವತ್ತೂ ನಿಮ್ಮ ಮೈಂಡಲ್ಲಿ ನಿಂತ್ಕೊಂಡು
ನಾವೇನಾಗಬೇಕು, ನಮ್ಮ ತಂದೆ ಬಡತನ ಇರೋದು, ನಮ್ಮ ತಂದೆ ಅವ್ರಿಗೆ ಡಾಕ್ಟರ್ ಮಾಡಕ್ ಸಾಧ್ಯ ಆಗಲ್ಲ, ಇಂಜಿನಿಯರ್ ಮಾಡಕ್ ಸಾಧ್ಯ ಆಗಲ್ಲ ಅಂತ ಬಹಳ ಜನ ಮಾತಾಡ್ಕೊಂಡ ಮಕ್ಕಳಿದೆ. ಹಂಗಾಗಿ ನಮ್ಮ ಮನೆ ಯಾರು ಕೂತ್ಕೊಂಡಿದ್ದೆ. ನಾನು ನನಗೆ ಪ್ರಿಯಾಪಟ್ಟಣದಲ್ಲಿ ಹೇಳಿದೆ, ನನ್ನ ಭಾಷಣದಲ್ಲಿ ಹೇಳಿದೆ, ನಾನು ಪ್ರಿಯಾಪಟ್ಟಣದಲ್ಲಿ ನಾನು ಮುಂಚೆಯಿಂದ ನನ್ನ ಕ್ಷೇತ್ರಕ್ಕೆ ಮುಂಚೆ ಹೇಳಿದೆ. ನನ್ನ ಕ್ಷೇತ್ರದಲ್ಲಿ ಯಾರು SLCಯಲ್ಲಿ 95% ಮಾರ್ಕ್ಸ್ ತಗೊಂಡ್ರೆ ಅವ್ರನ್ನ ನಾನು ಅಡಾಪ್ಟ್ ಮಾಡ್ಕೊಂಡು ಅವ್ರು ಏನಾಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕಂತ ನಾನು ಜವಾಬ್ದಾರಿ ವಹಿಸ್ಕೊಂಡು ನಾನು ಮಾಡ್ತಿರಲಿಲ್ಲ. ಇವತ್ತು ಆ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಭಾವನೆ ಇದೆ. ಏನಂದ್ರೆ ತನ್ನೆಲ್ಲ ಓದ್ತಿದ್ದಕ್ಕೆ 7ನೇ ಕ್ಲಾಸ್ 3 ಬಿಟ್ಟು ಬೇಕಾಗ್ತದೆ ಮಕ್ಕಳು. ಫಸ್ಟ್ ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಆರಾಮಾಗಿ ಹೋಗ್ಬಿಡ್ತಾರೆ. 7th ಸ್ಟ್ಯಾಂಡರ್ಡ್ ಪಾಸ್ ಆಗೋದು ಬಹಳ ಕಷ್ಟ, 7ನೇ ತರಗತಿ ಪಾಸ್ ಆಗೋದು ಬಹಳ ಕಷ್ಟ. 7ನೇ ಕ್ಲಾಸ್ ಪಾಸ್ ಆಗಿದ್ರೆ ಒಂದು ಮೆಟ್ಲು ಹತ್ತದು, 7ನೇ ಕ್ಲಾಸ್ ಆಗೋದು. ಅದಾದ್ಮೇಲೆ 8th 9th ಪರವಾಗಿಲ್ಲ, 10ನೇ ಕ್ಲಾಸ್ ಪಾಸ್ ಆದ್ರೆ 2ನೇ ಸ್ಟೆಪ್ ಆಗ್ತದೆ. ಎಜುಕೇಶನ್ ಫೀಲ್ಡಲ್ಲಿ 2ನೇ ಸ್ಟೆಪ್ ಆಗ್ತದೆ. ಡಿಫಿಕಲ್ಟ್ ಆಗಿ 7th ಸ್ಟ್ಯಾಂಡರ್ಡ್ ಪಾಸ್ ಆದ್ರೆ ಬಹಳ ಕಷ್ಟ. ಅದು ಪಾಸ್ ಆದ್ರೆ ಒಂದು ಮೆಟ್ಲು ಆಗ್ತದೆ. ಎಜುಕೇಶನ್ ಅಲ್ಲಿ ಒಂದು ಮೆಟ್ಲು ಆಗ್ತದೆ. ಈಗ ಅದರಲ್ಲಿ 9 ಜನ ಈಗ ಸರ್ಕಾರಿ ನೌಕರಿಗೆ ಆಯ್ಕೆ ಆಗಿದ್ದಾರೆ. 9 ಜನ ಆಯ್ಕೆ ಆಗಿದ್ದಾರೆ. ಅದು ಒಂದು ಕೆಲಸವನ್ನ ನಾವು ಮಾಡಿದ್ವಿ. ಹಾಗಾಗಿ ನಮ್ಮ ಸರ್ಕಾರ ಬಂದಾದ್ರೆ ನಾವು ಜಾಸ್ತಿ ಅದಕ್ಕೆ ಆಮೇಲೆ ಇನ್ನೊಂದು ಎಜುಕೇಶನ್ ಹೇಳಿದ್ದೀನಿ ನಾನು. ಆಮೇಲೆ ಇದು IAS ಕೋಚಿಂಗ್, ಇನ್ನೊಂದು ಆರ್ಮಿ ಟ್ರೈನಿಂಗ್ ಕೆಲಸನೂ ಆ ಕೋರ್ಸ್ನ ಅದು 384 ಮಕ್ಕಳಿಗೆ ಕನಿಷ್ಠ 630 ವಯಸ್ಸಲ್ಲಿ ಆರ್ಮಿ ಟ್ರೈನಿಂಗ್ ಅದು ಚಾಲು ಮಾಡಿದ್ವಿ. ಅಂದ್ರೆ ಏನೇನು ನಾವು ಮಾಡಬೇಕು ಎಜುಕೇಶನ್ ಕೆಲಸ, ಎಲ್ಲ ಎಜುಕೇಶನ್ ಕೆಲಸನ ಮಾಡ್ಕೊಂಡು ನಾವು ಮಾಡ್ತಾ ಇದ್ವಿ. ದಯಮಾಡಿ ಬಹಳ ಜನ ಪೇರೆಂಟ್ಸ್ ಬಂದಿದ್ದೀರಾ, ಬಹಳ ಜನ ಟೀಚಿಂಗ್ ಇದೆಯಾ, ಬಹಳ ಜನ ಈ ವಿದ್ಯಾರ್ಥಿ ಮಕ್ಕಳು ಕೂತಿದ್ದೀರಾ. ನಾನು ಟೀಚರ್ಸ್ಗೆ ಮನವಿ ಮಾಡೋದು, ದಯಮಾಡಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸೋಣ. ಬಹಳ ಜನ ಬಡ ಮಕ್ಕಳಲ್ಲೇ ಚೆನ್ನಾಗಿ ಓದೋದಿರೋದು ಬಹಳ ನೋಡಿದ್ದೀನಿ ನಾನು. ಶ್ರೀಮಂತರ ಮಕ್ಕಳು ಅಷ್ಟಾಗಿ ಓದಲ್ಲ, ಬಡವ್ರ ಮಕ್ಕಳು ಇದ್ದಾರ. ಬಹಳಷ್ಟು ಮಕ್ಕಳಿಗೆ ಕಾಲೇಜಿಗೆ ಬಹಳಷ್ಟು ಮಕ್ಕಳು ಚೆನ್ನಾಗಿ ಓದ್ತಾ ಇರುತ್ತೆ, ಬಡವ್ರ ಮಕ್ಕಳು ಓದ್ತಾ ಇರೋದು. ಬಹಳ ಜನ ಬಡವರಿಗೆ ಏನಾಗಿದೆ, ನಾವು ಓದಿ ನಾವೇನು ಮಾಡಬೇಕು, ನಾವು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ ಆಗಲ್ಲ, ಡೊನೇಷನ್ ಕೊಡ್ಬೇಕಂತ ಬಹಳಷ್ಟು ಮಕ್ಕಳು ಚಿಂತನೆ. ಇವತ್ತು ನಾವು ಸನ್ಮಾನ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. 54 ಜನ ಸ್ಟೂಡೆಂಟ್ಸ್ ಅಲ್ಲಿ SLCಯಲ್ಲಿ 10 ಮಕ್ಕಳದಲ್ಲಿ ಎಲ್ಲ 97% 3 ಮಕ್ಕಳು ತಗೊಂಡಿದ್ದಾರೆ. ಆಮೇಲೆ 96.8% ಒಂದು ಎಲ್ಲ 96.9% ಇದ್ದ 7 ಜನ ಮಕ್ಕಳು ತಗೊಂಡಿದ್ದಾರೆ. PU ಕಾಮರ್ಸ್ ಅಲ್ಲಿ ಟೋಟಲ್ 11 ಜನ ಮಕ್ಕಳಲ್ಲಿ 86% ಒಂದೇ ಮಗು ನಯನ ಅಂತ ಹೇಳ್ಬಿಟ್ಟು ನಯನ ಬೈ ಅವರು 97.6% ತಗೊಂಡಿದ್ದಾರೆ. ಹಾಗಾಗಿ PU ಸೈನ್ಸ್ ಅಲ್ಲಿ ಟೋಟಲ್ 10 ಮಕ್ಕಳು ತಗೊಂಡಿದ್ದಾರೆ. ಒಂದೇ ಮಗು ರೂಪ ಅಂತ ಹೇಳ್ಬಿಟ್ಟು ಅವ್ರು 97.7% ಅವರು ತಗೊಂಡಿದ್ದಾರೆ. ನಾನು ಈ ಮಕ್ಕಳಿಗೆ ನಾನು ಯಾವಾಗಿಲ್ಲ MLA ಆಗಿದ್ದೆ ಆವಾಗಿಂದ ನನ್ನ ಕ್ಷೇತ್ರದಲ್ಲಿ, ಸ್ಪೆಷಲಿ ನನ್ನ ಚಾಮರಾಜಪೇಟೆಯಿಂದ ಆಯ್ಕೆ ಆಗಿದ್ರು. ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು, ನಾನೇನು ಕಷ್ಟ ಅನುಭವಿಸ್ತಾ ಇದ್ದೀನಿ, ಆ ಮಕ್ಕಳನ್ನ ಅನುಭವಿಸ್ಬಾರ್ದು ಅಂತ ಹೇಳಿ ನಾನು ಜಾಸ್ತಿ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ. ಅಂದರೆ ನನ್ನ ಚಾಮರಾಜಪೇಟೆ ಕ್ಷೇತ್ರ ನನ್ನ ಮನೆ ಇದ್ದೇನೆ, ನನ್ನ ಮನೆ ಮಕ್ಕಳು ಇದ್ದೇನೆ, ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರ ಎಜುಕೇಶನ್ ಮುಂದೆ ಬರಬೇಕಂತ ಹೇಳಿದ್ದೀನಿ. ನಾನು ಮೊದಲೇ ಬಾರಿ MLA ಆಯ್ಕೆ ಆದಮೇಲೆ 2005 ಅವಾಗ ಘೋಷಣೆ ಮಾಡಿದೆ. ನನ್ನ ಕ್ಷೇತ್ರದಲ್ಲಿ ಯಾರ ಮಕ್ಕಳು SLC ಪಾಸ್ ಆದರೆ 95% ತಗೊಂಡ್ರೆ ಆ ಮಗುನ ಅಡಾಪ್ಟ್ ಮಾಡ್ಕೊಂಡು ಅವ್ನಿಗೆ ಇಂಜಿನಿಯರ್ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, ಏನ್ ಮಾಡ್ತಾನೋ ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಘೋಷಣೆ ಮಾಡಿದೆ. ಇದುವರೆಗೂ ಯಾರೋ ಸ್ಟೂಡೆಂಟ್ಸು ಮುಂದೆ ಬಂದಿಲ್ಲ. ಹಾಗಾಗಿ ಅದಾದ್ಮೇಲೆ 95% ನನ್ನಲ್ಲಿ ಯಾರು ನಮ್ಮ ಕ್ಷೇತ್ರದಲ್ಲಿ ಯಾರು 95% ತಗೊಂಡಿದ್ದಾರೆ. SLCಯಲ್ಲಿ ಫಸ್ಟ್ ಇಯರ್ PU ಸೆಕೆಂಡ್ ಇಯರ್ PU ಅವ್ರಿಗೆ ಏನು ಮಾಡಿದೆ, ನಾನು ಟೂ ವೀಲರ್ ವೆಹಿಕಲ್ ಅನ್ನ ಕೊಟ್ಕೊಂಡು ಅವರಿಂದ ಕೊಟ್ಕೊಂಡು ಬರ್ತಾ ಇದ್ದೀನಿ. ಈ ಬಾರಿ ನಾನೇನು ಮಾಡಿದೆ, ನನಗೆ ಒಂದು ಅವಕಾಶ ಸಿಗ್ತಾದ್ಮೇಲೆ, ನನ್ನ ಮಂತ್ರಿ ಆದ್ಮೇಲೆ ನನ್ನ ಅವಕಾಶ ಸಿಗ್ತಾದ್ಮೇಲೆ ಇವತ್ತು 54 ಜನ, ಇವತ್ತು 50 ಜನ ಕೊಟ್ಟು 32 ಜನ ಇವತ್ತು ಟಾಪರ್ ಅಂತಂದು ಇವತ್ತು ಸನ್ಮಾನ ಮಾಡಿದ್ದೀವಿ. ಅದರಲ್ಲಿ ನಾವು ಸೆಕ್ರೆಟರಿ ಅವರು, ನಮ್ಮ ಸರ್ಕಾರ ಅವರು
ಜಿಲ್ಲಾಧಿಕಾರಿ ಕೂತ್ಕೊಂಡು ತೀರ್ಮಾನ ಮಾಡಬೇಕು. ಇದಾಗಿ ಮುಂಚೆಯಿಂದ ನನ್ನ ಮಕ್ಕಳಿಗೆ ಎಂಕರೇಜ್ ಮಾಡ್ತಾ ಇದ್ದೀನಿ. ಆ ಮಕ್ಕಳು ಕಾರಣ ಎಂಕರೇಜ್ ಮಾಡ್ತಾ ಇದ್ರೆ ಬೇರೆ ಮಕ್ಕಳು ಚೆನ್ನಾಗಿ ಓದಿ ಅಂತ ಹೇಳಿ ನಾನು ಓದಿಂದ ನಾನು ಎಂಕರೇಜ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಟಾಪರ್ ಯಾರಿದ್ದಾರೆ 97% ಯಾರಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು 2 ವೀಲರ್ ಕೊಡಿಸಲೇಬೇಕಂತ ಹೇಳಿ ತೀರ್ಮಾನ ಮಾಡಿದೆ. ನೋಡಿದ್ರೆ ಅದೇ ಸೈನ್ಸಲ್ಲಿ ಒಂದೇ ಮಗು ಯಾರು ರೂಪ ಅಂತ ಒಂದೇ ಮಗು 97.7% ಅದಕ್ಕೆ ಲೈನಾ ಅಂತ ಕಾಮರ್ಸ್ ಅಲ್ಲಿ ಕಾಮರ್ಸ್ ಅಲ್ಲಿ ಅವ್ರು 97.67 ಬಂದಿದ್ದಾರೆ. ಎರಡೇ ಮಕ್ಕಳು ಮಾಡ್ತಾರೆ. ಆಮೇಲೆ ಮಕ್ಕಳು ನೋಡಿದೆ ಮಿಕ್ಕಿದ ಮಕ್ಕಳು 68.83 ತಗೊಂಡವ್ರೆ. ಅದ್ರ ಲಗಭಗ್ 97 ರೀಚ್ ಆಗ್ತಾ ಬರಲ್ಲ. ಮಿಕ್ಕಿದ 11 ಜನ ಮಕ್ಕಳು ರೀಚ್ ಆಗ್ತಾರೆ. ಸೈನ್ಸ್ ಅಲ್ಲೂ 10 ಜನದಲ್ಲಿ 1 ಜನ ಹಾಗೂ ರೂಪ ಮಿಕ್ಕಿದ 9 ಜನನು 96.5% ಪಡೆದಿದ್ದಾರೆ. 97 ತಗೊಂಡಿದ್ದಾರೆ, 96.67 ತಗೊಂಡಿದ್ದಾರೆ. ನಾನು ಅದೆಲ್ಲ ನೋಡಿ ನಾನೇನು ಯೋಚನೆ ಮಾಡಿದೆ, ನನ್ನ ಕ್ಷೇತ್ರದಲ್ಲಿ 95% ಕೊಟ್ಟು ಇಷ್ಟೆಲ್ಲ ಮಕ್ಕಳು ಓದಿ ಒಬ್ಬರು ಇಬ್ಬರು ಕೊಟ್ಟರೆ ಸರಿ ಹೋಗಲ್ಲ. ಎಲ್ಲ ಮಕ್ಕಳು ಮುಂದೆ ಮಕ್ಕಳು ಓದಿ ಅಲ್ಲ ಯಾರ್ಯಾರು ಮಕ್ಕಳು SLC-ಯಲ್ಲಿ PUC ಸೈನ್ಸ್ ಅಲ್ಲಿ PUC ಕಾಮರ್ಸ್ 54 ಮಕ್ಕಳಿಗೆ ನನ್ನ ಕಡೆಯಿಂದ 2 ವೀಲರ್ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಇಲ್ಲ ಅದರಲ್ಲಿ ಟಾಪರ್ ಕೊಡ್ತಾ ಇದ್ರು 30 ಜನ. ಇಲ್ಲ 54 ಜನ ಸನ್ಮಾನ ಮಾಡಿದ್ವಿ ನಾವು. ಅವ್ರು ಕಡಿಮೆ ಇದ್ದಾರೆ, 95% ಇದ್ದಾರೆ. ಅವರು ಎಲ್ಲರೂ 95% ಇಲ್ಲ. ಯಾರು 97 ಕೊಡ್ಬೇಕಂತ ತಗೊಂಡಿದ್ರಲ್ಲ ಅವ್ರು ಕೊಡ್ಬೇಕಂತ ತೀರ್ಮಾನ ಮಾಡಿದೆ. ಅವ್ರು ಕೊಡ್ಬೇಕಾದ್ರೆ ಆ ಸರಿ ಏನಂದ್ರೆ ಬಹಳ ಅರ್ಥವನ್ನು ಹೋಗಿದ್ದಾರೆ. ಯಾರು ಸರಣ ಅವರು 96 ಇಲ್ಲ ಸರಾನ 96% ತಗೊಂಡಿದೆ. ನಿಖಿತಾ 96, ಉಮಾ ಅಂತ 96, ಪ್ರಿಯಾ ಅಂತ 96.33. ಆತರ ಇದರಲ್ಲಿ ಸೈನ್ಸ್ ಅಲ್ಲಿ ಐಶ್ವರ್ಯ ಅಂತ ಹೇಳ್ಬಿಟ್ಟು 97% ತಗೊಂಡಿದ್ದಾರೆ. ಉಸ್ಮಾ ಅಂತ 96.67 ತಗೊಂಡಿದ್ದಾರೆ. ಪರ್ವೀನ್ ಅಂತ ಹೇಳ್ಬಿಟ್ಟು 96.67 ತಗೊಂಡಿದ್ದಾರೆ. ಸಲ್ಮಾ ಅಂತ 96. ಅದೆಲ್ಲ ನೋಡಿ ನಾನೇನ್ ಮಾಡಿದೆ, ಒಬ್ರು ಕೊಟ್ಟರೆ ಸ್ವಲ್ಪದಲ್ಲಿ ವ್ಯತ್ಯಾಸ ಆಗಿದೆ. ಆಗ ಕಾರಣಕ್ಕೆ ಅವರು ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. SLC-ದಲ್ಲಿ ಏನಾಗಿದೆ, 3 ಜನ ಮಕ್ಕಳು 97.76% ತಗೊಂಡಿದ್ದಾರೆ. ಸುವೇದ ಅಂತ ಹೇಳ್ಬಿಟ್ಟು 97.76 ಸುವೇದ ಅಂತ. ವಾಯಿದಾ ಅಂತ ಹೇಳ್ಬಿಟ್ಟು 97.44. ಅಸ್ಮಾ ಬಾನು ಅಂತ 97.12. ಇದು ರುಖೈಲಾ ಅಂತ ಹೇಳ್ಬಿಟ್ಟು 96. ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು ಇವರು 3 ಜನ ಮಾಡಿದ್ದಾರೆ. ಅಸ್ಮಾ ಬಾನು ಅವರು ಮಿಕ್ಕಿ ಲಕ್ಷ್ಮಣ್, ಇನ್ನೊಂದು ಲಕ್ಷ್ಮಣ್ ಅಂತ 96.8% ತಗೊಂಡಿದ್ದಾರೆ. ಆಮೇಲೆ ಸೌಂದರ್ಯ ಅಂತ ಹೇಳ್ಬಿಟ್ಟು 96.32. ಐಶ್ವರ್ಯ ಅಂತ ಹೇಳ್ಬಿಟ್ಟು 96.73% ತಗೊಂಡಿದ್ದಾರೆ. ಈಗ 3 ಜನ ಕೊಟ್ಟು ಆ ಮಕ್ಕಳು ಕೊಟ್ಟರೆ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕೊಡಬೇಕಂತ ತೀರ್ಮಾನ ಮಾಡಿ ಇವತ್ತು ಅವ್ರು ಕೊಡಬೇಕಂತ ತೀರ್ಮಾನ ಮಾಡ್ತೀವಿ. ಇವತ್ತು ನಾನು ಇಲ್ಲೇ ಇರೋದ್ರೆ ನಮ್ಮ ಸೆಕ್ರೆಟರಿ ಅವರು ಎಲ್ಲ ಕೂತ್ಕೊಂಡು ನೀವು ಪಟ್ಟಿ ಮಾಡ್ತಾರೆ ಎಲ್ಲೆಲ್ಲಿ ಯಾರ್ಯಾರ ಏನಕ್ಕೆ ನಮ್ಮ ಗಾಡಿ ಕಳಿಸಿದ್ರೆ ಒಬ್ಬೊಬ್ಬ ಮಕ್ಕಳಿಗೆ ಅವ್ರ ಕಲರ್ ಅವ್ರಿಗೆ ಇಷ್ಟ ಇರ್ತದೆ. ಯಾವಾಗ ಬ್ಲ್ಯಾಕ್ ಇಷ್ಟ ಇರ್ತದೆ, ಯಾವಾಗ ವೈಟ್ ಇಷ್ಟ ಇರ್ತದೆ, ನಿನ್ನ ಹೇಳ್ಬಿಟ್ಟು ನಿನ್ನೆ ನಿನ್ ಕಲರ್ ನಿಮ್ಗೆ ಯಾವ ಚಾಯ್ಸ್ ಅಂತ ಹೇಳ್ಬಿಟ್ಟು ಆ ಚಾಯ್ಸ್ ಎಲ್ಲೆಲ್ಲಿದ್ದೀಗ ಅಲ್ಲೇ ಮುಗಿಸ್ಬೇಕಾ, ಇಲ್ಲ ನನಗೆ ನಾನು 3-4 ದಿನಕ್ಕೆ ಆಚೆ ಹೋಗ್ತಾ ಇದ್ದೀನಿ, 10ನೇ ತಾರೀಕು ಬಂದ್ರೆ ನಾನು ಇಲ್ಲೇ ಬೆಂಗಳೂರಿಗೆಲ್ಲ ಒಟ್ಟಾಗ ನೀವು ತೀರ್ಮಾನ ಮಾಡಬೇಕಾಗ್ತದೆ. ಇಲ್ಲ ಅಲ್ಲೇ ಹೋಗಿದ್ರೆ ಇಲ್ಲಿಂದ ಬಾಗಲಕೋಟೆಯಿಂದ ಬಂದಿದ್ದೀರಾ, ಹುಬ್ಳಿಯಿಂದ ಬಂದಿದ್ದೀರಾ, ಬೆಳಗಾವಿಯಿಂದ ಬಂದಿದ್ದೀರಾ, ಬಿಜಾಪುರದಿಂದ ಬಂದಿದ್ದೀರಾ, ವಿಜಯನಗರದಿಂದ ಬಂದಿದ್ದೀರಾ, ಗಾಡಿ ತಗೊಳ್ಳೋಕೆ ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗ್ತದೆ. ಒಂದೊಂದು 2 ಗಾಡಿ ತಗೊಳ್ಬೇಕಾದ್ರೆ ಕಷ್ಟ ಆಗ್ತದೆ. ಅಲ್ಲಲ್ಲೇ ಶೋರೂಮ್ ಏಜೆನ್ಸಿಗಳು ಇರ್ತದೆ. ಎಲ್ಲೆಲ್ಲಿ ತಾವು ವಾಸ ಮಾಡ್ತಾ ಇದ್ರೆ ಎಲ್ಲೆಲ್ಲಿ ತಾವು ಇದ್ದೀರಾ ಅಲ್ಲೇ ಶೋರೂಮ್ ಏಜೆನ್ಸಿ ಇರ್ತದೆ. ಆ ಏಜೆನ್ಸಿಗೆ ಅಲ್ಲೇ ಕೊಡೋದ ಇಲ್ಲ ಇಲ್ಲೇ ತರಿಸಿ ಒಟ್ಟ ಕೊಡೋದ ನೀವು ತೀರ್ಮಾನ ಮಾಡಿ ಕೇಳಬೇಕು. ಏನ್ ಮಾಡ್ಬೇಕೀಗ? ಇಲ್ಲೇ
ಮಕ್ಕಳೇ ಬೇರೆ ಸಿಗಬೇಕು ಏನಮ್ಮ ಏನು ಏನು ಮಾಡೋದು ಹೇಳ್ಬೇಕು ಹೇಳ್ತಾರೆ ಒಂದು ನೀವು ಇಲ್ಲೇ ಕೊಟ್ಟಿದ್ರೆ ಒಂದು ಎಕರ ಇಲ್ಲೇ ಕೊಟ್ಟಿದ್ರೆ ಕೈ ಹೇಳಬೇಕು ನೋಡಿ 3 ದಿನದಲ್ಲಿ ಆಗಲ್ಲ ಅಲ್ಲೇ ಕೊಡ್ಬೇಕಲ್ಲ ನೀವೆಲ್ಲ ಮಾಸ ಮಾಡಿದ್ರೆ ಅಲ್ಲೇ ಕೊಡ್ಬೇಕಲ್ಲ ಇದೆಲ್ಲ ಕೈ ಇದೆ ನೀವು ಅಭಿಪ್ರಾಯ ಹೇಳಿ ನಮ್ಮ ತಂದುಕೊಂಡಿದ್ದ ತಮ್ಮ ಅಭಿಪ್ರಾಯ ಹೇಳಿ ಅಲ್ಲೇ ಕೊಟ್ಟರೆ ಒಳ್ಳೆಯದ ಏನಪ್ಪ ಕೈ ಹೇಳಿ ಅಲ್ಲೇ ಕೊಟ್ಟರೆ ಎಷ್ಟು ಜನ ಅಂತ ನೋಡಿ 3 ಕೋಟಿ ಜಾಸ್ತಿ ಜನ ಅಲ್ಲೇ ಕೊಡಿ ಅಂತ ಹೇಳ್ತಾರೆ ಇಲ್ಲ ಹೇಳಿ ಸರಿ ಸರ್ ಒಂದು ಕೆಲಸ ಮಾಡಿದ್ದಾರೆ ಇವತ್ತು ಕೆಲಸ ಮಾಡಿ ಇವತ್ತಿಲ್ಲ ನೀವು ಗೂಗಲ್ ಪಟ್ಟಿ ಮಾಡ್ಕೊಳ್ಳಿ ಅವ್ರ ಅಡ್ರೆಸ್ ತಗೊಳ್ಳಿ ಅವ್ರ ಫೋನ್ ನಂಬರ್ ತಗೊಳ್ಳಿ ಎಲ್ಲೆಲ್ಲಿ ಅಲ್ಲಲ್ಲಿ ಸಿಗ್ತದೆ ಅಲ್ಲಲ್ಲಿ ಸಿಗ್ತದೆ ಅಲ್ಲಲ್ಲಿ ಅಲ್ಲೇ ಕೊಟ್ಟಿಗೆ ಅವ್ರ ಹೆಸರು ಕೊಟ್ಟಿಗೆ ಅದು ರೆಡಿ ಮಾಡಿಸು ಎಲ್ಲರೂ ರೆಡಿ ಮಾಡಿಸಿ